ಸರ್ ಇಲ್ಲಿ ಸ್ಯಾನಿಟರಿ ನೀರು ಬ್ಲಾಕ್ ಆಗಿ ಮನೆಗಳಿಗೆ ನೀರು ಸಂಪೂರ್ಣ ನೀರು ಹೋಗ್ತಾ ಇದೆ. ಆ ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರೆ ಯಾವುದೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಮತ್ತು ಇಲ್ಲಿ ಬೋರ್ ಹಾಕಿ ಒಂದು ಸ್ಲ್ಯಾಬ್ ಅಂತ ಹಾಕಿರಿ ಜಾಗದಲ್ಲಿ. ಆ ಜಾಗದಲ್ಲಿ ಸ್ಲ್ಯಾಬ್ ಹಾಕಿ ಒಂದು ವಾರನೂ ಬಳಕೆ ಬರಲಿಲ್ಲ, ಸ್ಲ್ಯಾಬ್ ಕಟ್ಟಾಯಿತು. ಅದು ಹಾಗೆ ಬಿಟ್ಟಿದ್ದಾರೆ. ಎಷ್ಟು ಸಮಸ್ಯೆಗಳಿದೆ ಅಂತ MLA ಸಾಹೇಬ್ರಿಗೆ ಗಮನ ತಂದಿಕ್ಕೆ ನಗರಸಭೆಗೆ ಹೇಳಿದ್ರು, ಇಮಿಡಿಯೇಟ್ ಹೇಳಿದ್ರು. ಬಂದಿಲ್ಲಿ ಸ್ಲ್ಯಾಬ್ ಹಾಕಿರೋ ಒಂದು ವಾರನೂ ಬಳಕೆ ಬರಲಿಲ್ಲ. ಪ್ರತಿಯೊಂದು MLA ಬಂದು ಮಾಡೋಕ್ಕಲ್ಲ, ನಗರಸಭೆ ಏನಕ್ಕಿರೋದು ಹೇಳಿ. ನಗರಸಭೆ ಗಮನ ಯಾವ ಅಧಿಕಾರಿಗಳು ಒಂದು ಚೂರು ತಲೆ ಕೆಡ್ಸ್ಕೊತಾ ಇಲ್ಲ. ಟ್ಯಾಕ್ಸ್ ಮಾತ್ರ ಕಟ್ಸ್ಕೊಂಡು ಹೋಗ್ತಾರೆ ಅಷ್ಟೇನೆ. ಒಂದು ತಿಂಗಳು ಒಂದು ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಮಾತ್ರ ಬಂದೇ ಬರ್ತಾರೆ. ಟ್ಯಾಕ್ಸ್ ಕಟ್ಟಿ ಏನು ಕೊಡಬೇಕು ಟ್ಯಾಕ್ಸು? ಹಾಂ ಹೇಳಿದ್ರೆ ಏನು ಹೇಳ್ತಾರೆ ನಮಗೆ. ಇವಾಗ ಹೇಳೋದು ನಿಮಗೆ ಹೇಳೋದಲ್ಲ ಸರ್, ನಾವು ಹೇಳಿದ್ದೀವಿ, ನಮ್ಮ ಗಮನಕ್ಕೆ ಬಂದಿಲ್ಲ, ಅದು ಬಂದಿಲ್ಲ. ಅಕ್ಲೈಮೆಂಟ್ ಲೆಟ್ರ್ ಕೊಡೋದಿಲ್ಲ. ಏನೋ ಒಂದು ಕಂಪ್ಲೇಂಟು ರೈಸ್ ಮಾಡೋಕೆ ಹೋದ್ರಲ್ಲಿ ಅಕ್ಲೈಮೆಂಟ್ ಲೆಟ್ರ್ ಕೊಡ್ತಾಯಿಲ್ಲ ಅವರು. ಇಲ್ಲ ಸರ್ ಬಂದು ಮಾಡ್ತೀವಿ ಹೋಗಿ ಸರ್ ಅಂತಂದರೆ ತಿರ್ಗಾ ಪೇಪರ್ನ ಕೊಟ್ಟಿರೋ ಅರ್ಜಿನ ತೊಗೊಂಡೋಗಿ ಕಾಸಿಂಬುಟ್ಟಿಗೆ ಹಾಕ್ತಾರೆ ಅಷ್ಟೇ. ಅದ್ರ ಬಗ್ಗೆ ದಯವಿಟ್ಟು ನೀವು ಗಮನ ಹರಿಸಿ ಅವರ MLA ಸರ್ ಗಮನಕ್ಕೆ ತರಿಸ್ಬಿಟ್ಟು ಅದನ್ನು ಮೊದಲು ಇದನ್ನು ಮಾಡೋಕ್ಕೆ ಹೇಳಿ ಸರ್. ಹಿಂದಗಡೆ ಸರ್ ಚಿಕ್ಕಬಿದಲ್ ಗ್ರಾಮ ತೆಂಗಿನ ತೋಟದ ರಸ್ತೆಯಲ್ಲಿ ಒಂದು ಸ್ಯಾನಿಟರಿ ಪೈಪ್ ಹೊಡೆದು ಮನೆ ಮುಂದೆ ಹರಿತಾ ಇದೆ. ಒಂದು ವಾರ ಆಯಿತು. ಅದಷ್ಟೇ ಸಮಸ್ಯೆ ಅಲ್ಲ, ಆ ನೀರು ನಮ್ಮ ಸಂಪಿಗೆಲ್ಲ ಗಲೀಜು ನೀರೇ ಬರುತ್ತೆ. ನಗರಸಭೆ ಬೋರಿಂದ ಬರೋ ನೀರಿಗೂ ಕೂಡ ಮಿಕ್ಸ್ ಆಗಿ ಟಾಯ್ಲೆಟ್ ನೀರು ನಮ್ಮ ಎಲ್ಲ ಸಂಪ್ಗಳು ಬೀಳ್ತಾ ಇದೆ. ಒಂದು ವಾರದಿಂದ ನಾವು ನೀರು ಆನ್ ಮಾಡ್ಕೊಂಡಿಲ್ಲ. ಸಮಸ್ಯೆನ ಬಗೆಹರಿತಿಲ್ಲ. ಮನೆ ಮುಂದೆ ನೀರು ಕೂಡ ಹರಿತಾ ಇದೆ, ಟಾಯ್ಲೆಟ್ ನೀರು ಸಮಸ್ಯೆ. ಎರಡು ಎಲ್ಲ ವಾಸನೆ, ನೀರು ಇಲ್ಲ ನಮಗೆ, ಮತ್ತೆ ಓಡಾಡೋಕ್ಕೂ ಆಗ್ತಾ ಇದೆ. ಎಲ್ರಿಗೂ ಕಾಯಿಲೆಗಳು ಬಂದ್ಬಿಟ್ಟು ನಟರಾಜ್ ಅಂತ ಅದನ್ನ ಸರಿಪಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮನೆ ಮುಂದೆ ತುಂಬ ಗಲೀಜಾಗ್ಬಿಟ್ಟಿದೆ. ಎಲ್ಲ ಸ್ಯಾನಿಟರಿ ತುಂಬಿಕೊಂಡು ತುಂಬ ನೀರು ಗಲೀಜು ಬರ್ತದೆ. ಸಂಪು ಗಿಂಪು ಎಲ್ಲ ತುಂಬಿಕೊಂಡಿದೆ. ನೀರೇ ಇಲ್ಲ, ನಮಗೆ ತೊಂದರೆ ನೀರಿಗೆ. ಹುಷಾರಿಲ್ಲ, ಅಲ್ಲೆಲ್ಲ ಮನೆಗೆಲ್ಲ ಹುಷಾರಿಲ್ಲ. ತುಂಬ ಎಲ್ಲ ಕಾಯಿಲೆಗಳು ಬಂದ್ಬಿಟ್ಟಿದೆ. ಮನೆ ಮುಂದೆ ವಾಸನೆ ಅಂದರೆ ಇರೋಕ್ಕಾಗ್ತಾ ಇಲ್ಲ. ಮನೆ ವಾರದಿಂದ ಇದೆ, ಒಂದು ವಾರದಿಂದ. ಹೌದು. ಅಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡ್ದೋ ಅವ್ರು ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಬಂದಿಲ್ಲ, ಏನಿಲ್ಲ. ಹೇಳೋದು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿ ಬಂದು ಅವರು ಬರಲೇ ಇಲ್ಲ. ಒಂದು ವಾರ ಆಯಿತು.